ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ಬಳ್ಳಾರಿ ನಗರ ಶಾಸಕ ನಾರ ಭರತ್ ರೆಡ್ಡಿ ಅವರು ಮಂಗಳವಾರ ನಗರದ ವಿವಿಧ ವಾರ್ಡ್ಗಳಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ವಾರ್ಡ್ ಸಂಖ್ಯೆ 20ರ ಹರಿಪ್ರಿಯ ನಗರದಲ್ಲಿ 5 ಕೋಟಿ ರೂಪಾಯಿಗಳ ಅನುದಾನದಡಿ ಬೀದಿ ದೀಪ, ಚರಂಡಿ, ಒಳಚರಂಡಿ ಹಾಗೂ ಅಳವಡಿಕೆ ಕಾಮಗಾರಿಗೆ ಶಾಸಕ ನಾರ ಭರತ್ ರೆಡ್ಡಿ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ರಾಜೇಶ್ವರಿ, ಚಾನಲ್ ಶೇಖರ್, ಶಿವಶಂಕರ್ ಗೌಡ, ಹ್ಯಾಲ್ಪಿ ಪಂಪನಗೌಡ, ತಿಮ್ಮನಗೌಡ, ನಾಗೇಶ್ವರರಾವ್, ರವಿ, ಶಶಿಧರ್ ಮೇಟಿ, ಗುತ್ತಿಗನೂರು, ವಿರೂಪಾಕ್ಷ ಗೌಡ, ಅಂಗಡಿ ಪಂಪಾಪತಿ, ಮೇಟಿ ದಿವಾಕರ್ ಗೌಡ, ಶ್ಯಾಮ್ ಹಾಗೂ ವಾಸು ರೆಡ್ಡಿ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಈ 21ನೇ ವಾರ್ಡ್ಗೆ ಏನು ಬಸವೇಶ್ವರ ನಗರ, ನೆಹರು ಕಾಲನಿ ಎಲ್ಲ ವಾರ್ಡಲ್ಲಿ ವಿಶೇಷವಾಗಿ ನಾವು ಗೆದ್ದಂಥ ದಿನದಿಂದ ಇವಾಗವರೆಗೆ ಒಂದು 15ರಿಂದ 16 ಕೋಟಿ ರೂಪಾಯಿ ಅನುದಾನವನ್ನು ಆ ವಾರ್ಡ್ಗೆ ಕೊಟ್ಟಿದ್ವಿ. ಮತ್ತು ಇವತ್ತು ಹೊಸದಾಗಿ ಮತ್ತೆ ಒಂದು 5 ಕೋಟಿ ರೂಪಾಯಿ ಅನುದಾನದಲ್ಲಿ ರೋಡ್ಗಳು ಆಗಿರ್ಬೋದು, ಈ ಲೇಔಟ್ ಆದಾಗಿಂದ ಸ್ವಲ್ಪ ಭಾಳ ಜನಕ್ಕೆ ತೊಂದರೆ ಇತ್ತು. ಒಂದು 5 ಕೋಟಿ ರೂಪಾಯಿ ಅನುದಾನದಲ್ಲಿ ಮಾದರಿಯಾಗಿ ರೋಡ್ ಮಾಡಬೇಕಂತೇಳಿ ಇವತ್ತು ಭೂಮಿ ಪೂಜೆ ಮಾಡಿ. ಸದ್ಯಕ್ಕೆ ರೋಡ್ ಚೆನ್ನಾಗಿದೆ ಇಲ್ಲ, ಮುಂದುಗಡೆ ಇಲ್ಲ ರೋಡ್ಸ್. ಇಲ್ಲಿ ಭೂಮಿ ಪೂಜೆ ಮಾಡಿದ್ದೀವಿ, ಮುಂದುಗಡೆ ಎಲ್ಲ ರೋಡ್ಸ್ ಇಲ್ಲ. ನಾವು ಇಲ್ಲಿಂದ ನಮ್ಮ ಮನೆಗೆ ಹೋಗೋ ರೋಡ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಲ್ಲೆಲ್ಲ ರೋಡ್ಸ್ ಇಲ್ಲ. ಅದನ್ನು ನೋಡ್ಕೊಂಡು ಏನೇನು ಅಲ್ಲಿ ಅವಶ್ಯಕತೆ ಇರುತ್ತೆ ಅದು ಮಾಡಿ. ಈಗ ಬೇರೆ ಕ್ಷೇತ್ರಗಳಲ್ಲಿ ನಮ್ಗೆ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ನೀವು ಮೊನ್ನೆ 13 ಕೋಟಿ ರೂಪಾಯಿನ ಶಂಕುಸ್ಥಾಪನೆ ಎಲ್ಲ ಮಾಡಿ, ಇವತ್ತು ಅಪ್ರಾಕ್ಸಿಮೇಟ್ಲಿ ಒಂದು 10% ಇವತ್ತು 11 ಕೋಟಿ. ಹಾಂ, ಅಂದರೆ ಹೆಂಗೆ ಸರ್ ನಿಮಗೆ ಜಾಸ್ತಿ ವಿಶ್ವಾಸ ತಗೊಂಡಾರ CM? ಹೆಂಗೆ ಜಾಸ್ತಿ ನಿಮಗೆ ಬೇರೆ ಕ್ಷೇತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ. ಈಗ ಇವತ್ತಿನ ಪೂಜೆ ಬಿಟ್ಟು ಮತ್ತೆ ಬರೋ ತಿಂಗಳಲ್ಲಿ ಒಂದು 80 ಕೋಟಿ ರೂಪಾಯಿ ಭೂಮಿ ಪೂಜೆನೂ ಮತ್ತೆ ಮಾಡ್ತಿದ್ದೀವಿ. ನಮಗೇನು ಫಸ್ಟ್ ಟೈಮ್ ನಾವು CM ಹತ್ರ ಆಗಿರ್ಬೋದು, ಉಪಮುಖ್ಯಮಂತ್ರಿಗಳ ಹತ್ರ ಆಗಿರ್ಬೋದು, ನಾವು ಫಸ್ಟ್ ಟೈಮ್ ಗೆದ್ದಿದ್ದೀವಿ. ತಾವು ಅನುದಾನಗಳು ಕೊಟ್ಟರೆ ನಾವು 2ನೇ ಸಾರಿ ಕೂಡ ಸುನಾಯಾಸವಾಗಿ ಗೆಲ್ತೀವಿ ಅನ್ನೋದು ಭರವಸೆ ಅವ್ರಿಗೂ ಇದೆ. ಅದಕ್ಕೋಸ್ಕರ ಅನುದಾನಗಳು ಕೊಟ್ಟರೆ ನಾವು ಯುವಕರನ್ನು ಬೆಳೆಸ್ದಂಗೆ ಇರುತ್ತೆ. ಬಳ್ಳಾರಿ ಕೂಡ ಭಾಳಷ್ಟು ವರ್ಷದಿಂದ ಅಭಿವೃದ್ಧಿ ವಂಚಿತರಾಗಿ ಬಳ್ಳಾರಿ ಜನರು ಯಾರು ಇದ್ದರೂ ಅಂಥವ್ರಿಗೆ ಅಭಿವೃದ್ಧಿ ನಾವು ಮಾಡಬೇಕು. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಂಬಿ ಎಲ್ಲರೂ ಬಳ್ಳಾರಿ ಜನತೆ ಮತವನ್ನು ಕೊಟ್ಟಿದ್ದಾರೆ. ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಆಗಿರ್ಬೋದು ಮತ್ತು MLA ಎಲೆಕ್ಷನಲ್ಲಿ. ಅದೇ ನಿಟ್ಟಿನಲ್ಲಿ ನಾವೇನು ರಿಕ್ವೆಸ್ಟ್ ಮಾಡಬೇಕು ಅವರು ನಮಗೆ ಅನುಕೂಲವಾಗಿ ಮಾಡಬೇಕು. ಸರ್, ಈಗ ಬೇರೆ ಪಕ್ಷದ ಶಾಸಕರುಗಳು JDS ಮತ್ತು BJP ಶಾಸಕರುಗಳು ಅನುದಾನ ಇಲ್ಲ ಸರ್ಕಾರದಲ್ಲಿ, ನಮಗೆ ಅನುದಾನ ಕೊಡ್ತಿಲ್ಲ, ದುಡ್ಡೇ ಇಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ ಸರ್. ನನಗೆ ಬೇರೆ ಕ್ಷೇತ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ನಮ್ಮ ಕ್ಷೇತ್ರದ ಬಗ್ಗೆ ನರೇಂದ್ರ ಮೋದಿ ಅವರು ಹೇಳಿದರು, ಪೆಟ್ರೋಲ್ ಮಿತವಾಗಿ ಬಳಸಿ, ಬಂಗಾರ ಖರೀದಿ ಮಾಡಿಬಿಟ್ರಿ, ಈಗ ಎಲೆಕ್ಷನ್ ಆದಮೇಲೆ ಇರುತ್ತೆ. ನೋಡಿ, ಅವರು ಎಲೆಕ್ಷನ್ ಟೈಮಲ್ಲಿ ಏನೇನು ಆಟ ಆಡಬೇಕೋ ಆಡಿದ್ರು. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆಗಿದ ತಕ್ಷಣ ಗ್ಯಾಸ್ ರೇಟನ್ನು ಜಾಸ್ತಿ ಮಾಡಿದ್ರು. ಹೀಗೆ ಒಂದು ದೇಶ ನಡೆಸುವಂಥ ಪ್ರಧಾನಮಂತ್ರಿಗೆ ನೀವು ಇದನ್ನು ಮಿತಿಯಾಗಿ ಬಳಸಬೇಕು, ಅಲ್ಲಿ ಯುದ್ಧ ನಡೀತಿದೆ, ಇದನ್ನು ಈ ರೀತಿಯಲ್ಲಿ ನಡೆಸಬೇಕು, ವರ್ಕ್ ಫ್ರಮ್ ಹೋಮಿಂದ ಮಾಡಬೇಕಂದ್ರೆ ಇವ್ರದ್ದು ಹೇಳ್ದಂಗೆಲ್ಲ ಮಾಡೋಕ್ಕೆ ಜನರು. ಇದು ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಯಾವ ರೀತಿಯಲ್ಲಿ ಇಚ್ಛೆ ಇರುತ್ತೋ ಆ ರೀತಿಯಲ್ಲಿ ಇರ್ತಾರೆ. ಇವರು ಕೋವಿಡ್ ಟೈಮಲ್ಲಿ ಈ ರೀತಿಯಲ್ಲಿ ಇರ್ಬೇಕಂತೇಳಿ ನಿರ್ಬಂಧಗಳು ಏನೇನು ಇಟ್ಟರೋ ಇವಾಗ ಮತ್ತೆ ಏನಂತಂದರೆ ಅವರು ವೈಫಲ್ಯಗಳನ್ನ ಜನರ ಮೇಲೆ ತಲ್ತಾರೆ. ಅಯ್ಯೋ, ನಾವು ಹೇಳಿದ್ವಿ, ಜನರು ಉಪಯೋಗ ನಾವು ಹೇಳ್ದಂಗೆ ಮಾಡಲಿಲ್ಲ, ಅದಕ್ಕೆ ಈ ಸ್ಕೇರ್ಸಿಟಿ ಬಂದಿದೆ. ಆ್ಯಸ್ ಎ ಹೆಡ್ ಆಫ್ ದ ಗೌರ್ಮೆಂಟ್ ಅವ್ರ ರೆಸ್ಪಾನ್ಸಿಬಿಲಿಟಿ ಜನರಿಗೆ ಸ್ಕೇರ್ಸಿಟಿ ಆಗ್ದಂಗೆ ನೋಡ್ಕೊಳ್ಳೋದು. ಯುದ್ಧ ಇದ್ದರು, ಇನ್ನೊಂದಿದ್ರು, ಒಂದು ಪ್ರಧಾನಮಂತ್ರಿ ಆದಮೇಲೆ ಜನ ಅವ್ರನ್ನ ಯಾಕೆ ನಂಬಿ ಓಟನ್ನು ಕೊಟ್ಟಿರ್ತಾರೆ ಅಂದರೆ ಎಂಥ ಸಿಚುವೇಶನ್ ಬಂದರೂ ನಮ್ಮನ್ನು ಕಾಪಾಡ್ತಾರೆ, ನಮ್ಮನ್ನು ಸೇಫ್ ಗಾರ್ಡ್ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ಜನ ಅವರಿಗೆ ಮ್ಯಾಂಡೇಟನ್ನು ಕೊಟ್ಟಿದ್ರು. ಅವ್ರ ವೈಫಲ್ಯಗಳನ್ನು ಮುಚ್ಕೊಳ್ಳೋಕ್ಕೆ ಏನು ಎಲ್ಲಿ ಜನ ಈ ರೀತಿಯಲ್ಲಿ ನಾವು ಸುಳ್ಳು ಭರವಸೆಗಳನ್ನ ಹೇಳಿದ್ವಿ, ಅವ್ರ ವೈಫಲ್ಯಗಳನ್ನ ಮುಚ್ಕೊಳ್ಳೋಕ್ಕೆ ಅದನ್ನು ಜನರ ಮೇಲೆ ಹಾಕಿ, ಇಲ್ಲ ಅದನ್ನು ಈ ರೀತಿಯಲ್ಲಿ ಅವ್ರ ಮೇಲೆ ಬರೆದಂಗೆ ನೋಡ್ಕೊಳ್ತೀವಿ. ಚುನಾವಣೆಗೆ ಮುಂಚೆ ಯಾಕೆ ಹೇಳಿಲ್ಲ? ಅದೇ ಅವ್ರದ್ದು ಯಾವಾಗಲೂ ಗಿಮ್ಮಿಕ್ಸಿಂದನೇ ಎಲೆಕ್ಷನ್ ಮಾಡ್ಕೊಂಡು ಬಂದಂಥವ್ರು. ಈಗ ಚುನಾವಣೆಗೆ ಮುಂಚೆ ಅವರು ಏನೂ ಮಾತಾಡಲಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ನಾವೆಲ್ಲ ಬಡ ಜನರ ಪರವಾಗಿರ್ತೀವಿ, ಬಡ ಜನರಿಗೋಸ್ಕರನೇ ನಾವಿರ್ತೀವಿ, ಪ್ರತಿಯೊಂದು ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತೇಳಿ ಏನು ಭರವಸೆಗಳನ್ನ ಅವ್ರು ಕೊಟ್ಟಿದ್ದರು ಫಸ್ಟ್ ಎಲೆಕ್ಷನಿಂದ. ಚುನಾವಣೆ ಆಗಿದ್ದು ಒಂದು ವಾರಕ್ಕೆ ಯಾಕೆ ಗ್ಯಾಸ್ ಸಿಲಿಂಡರ್ ರೇಟ್ಗಳು ಜಾಸ್ತಿ ಮಾಡಬೇಕು? ಈಗ ಸುತ್ತ ಮೋದಿಯವರಿಗೆ ಎಲ್ಲೋ ರಾಜತಾಂತ್ರಿಕದಲ್ಲಿ ವಿಫಲ ಅವರು ಆಗಿದ್ದಾರೆ. ಅವ್ರಿಗೇನು ಈಗ ಕೆಲವಷ್ಟು JDU ಮತ್ತು TDP ಈ ಪಾರ್ಟಿಗಳನ್ನೆಲ್ಲ ಅವರು 300 ಸೀಟ್ಸ್ ದಾಟ್ತೀವಿ ಅಂತ ಹೇಳಿದ್ರು. ಜನರು ಅವರು 230 ಸೀಟ್ಗೆ ಸ್ಥೀಮಿತ ಮಾಡಿದ್ರು. ಈಗ ಮುಂಬರುವಂಥ ಎಲೆಕ್ಷನಲ್ಲಿ ಮುಂಬರುವಂಥ
2029 ಎಲೆಕ್ಷನಲ್ಲಿ ಖಚಿತವಾಗಿ ಜನ ಅವರಿಗೆ ತಕ್ಕ ಪಾಠ ಕಳಿಸ್ತಾರೆ. ಯಾಕಂದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿದ್ದೀವಿ ಯಾವ ರೀತಿಯಲ್ಲಿ ಜನ ಅವ್ರ ಪರವಾಗಿ ಅವ್ರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ, ಯಾವ ರೀತಿಯಲ್ಲಿ ಈಗೇನು ಹೊಸ ಪೀಳಿಗೆ ಯಾರು ಬಂದಿದ್ದಾರೆ ಅಂಥವ್ರು ಏನು ಜನ್ಜಿ ಅಂತಾರೆ ಅಂಥವರೆಲ್ಲ ಇವತ್ತು ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಜಾಬ್ ಸಿಗ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಆರ್ಥಿಕವಾಗಿ ದಿವಾಳಿ ಆಗೋ ಮುನ್ಸೂಚನೆ, ಯಾಕಂದರೆ ಈ ರೀತಿಯಾಗಿ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದಾಗ ಇದನ್ನು ಒಂದು ಸ್ವಲ್ಪ ಪರಾಮರ್ಶೆ ಮಾಡಿ ನೋಡಿದಾಗ ಇಲ್ಲ, ಸೆಂಟ್ರಲ್ ಗೌರ್ಮೆಂಟು ಇವ್ರು ಮಾಡಿದಂಥ ಏನು ಸ್ಕೀಮ್ಸ್ ಆಗಿರ್ಬೋದು, ಅವ್ರೇನೋ ಒಂದು ರೆವೆನ್ಯೂ ಜನ್ರೇಟ್ ಮಾಡ್ಬೇಕಂತೇಳಿ ಏನು ಇಂಡಸ್ಟ್ರೀಸು ಇನ್ನೊಂದು ಮಾಡಲಿಲ್ಲ. ಒಂದು ಏಮ್ಸ್ ಆಗಿರ್ಬೋದು, ಇಂಥವೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇಂಥವೇನು ಅವ್ರೇನು ಹೊಸದಾಗಿ ಏನು ತರಲಿಲ್ಲ. ಕಾಂಗ್ರೆಸ್ ಪೀರಿಯಡಲ್ಲಿ ತಂದಿರೋಂಥ ಸ್ಕೀಮ್ ಅವನ್ನೇ ಹೆಸರು ಬದಲಾವಣೆ ಮಾಡಿಕೊಂಡು ಇನ್ನೊಂದು ಕಡೆ ಇನ್ನೊಂದು ಬದಲಾವಣೆ ಮಾಡ್ಕೊಂಡು ಹೋಗಿದ್ದು. ಅವ್ರು ಏನು ಎಕನಾಮಿನ ಬೆಳೆಸ್ಬೇಕಂತೇಳಿ ಒಂದು ಎಕನಾಮಿಸ್ಟ್ ಇಲ್ಲ ಅವ್ರ ಹತ್ರ. ಒಂದು ಎಕನಾಮಿಸ್ಟ್ ಕೂಡ ಏನು ಅವಾಗ PV ನರಸಿಂಹರಾವ್ ಆಗಿರ್ಬೋದು, ಮನಮೋಹನ್ ಸಿಂಗ್ ಅವರಾಗಿರ್ಬೋದು, ಎಂಥ ಎಕನಾಮಿಸ್ಟ್ಗಳು ನಮ್ಮ ಭಾರತ ದೇಶಕ್ಕೆ ಸಿಕ್ಕಿದ್ರು. ಇವಾಗ ಅಂಥ ನಾಲೆಡ್ಜಬಲ್ ಪರ್ಸನ್ಸ್ನ ಅವ್ರು ಮುಂದಕ್ಕೆ ತರಲ್ಲ. ಯಾಕೆ ನಾಲೆಡ್ಜಬಲ್ ಪರ್ಸನ್ಸ್ನ ಮುಂದಕ್ಕೆ ತರಲ್ಲ ಅಂತಂದರೆ ಅವ್ರ ಸೈಡ್ಲೇನು ಆಗಿಬಿಡ್ತಾರೆ. ಅವ್ರಿಗೆ ಎಂಥವ್ರು ಬೇಕಂದರೆ ಸುತ್ತಮುತ್ತಲಿದ್ದವರೆಲ್ಲ ರಬ್ಬರ್ ಸ್ಟ್ಯಾಂಪ್ ಇರೋರು ಬೇಕು. ಈಗ ತಮಿಳುನಾಡಲ್ಲಿ ಕಾಂಗ್ರೆಸ್ TVK ಜೊತೆಗೆ ಅಲಯನ್ಸ್ ಆಗಿದೆ. ಅದು ಏನಾದರೂ ನಮ್ಮ ಕರ್ನಾಟಕಕ್ಕೆ ಪ್ಲಸ್ ಆಗುತ್ತಾ? ಅದು ಮುಂದಿನ ಚುನಾವಣೆಯಲ್ಲಿ ಇಲ್ಲ, ನಮ್ಮ ಪಕ್ಷದ್ದು ರಾಹುಲ್ ಗಾಂಧಿ ಅವ್ರ ಉದ್ದೇಶ ಏನಂತಂದರೆ ಜನರೊಬ್ಬರಿಗೆ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ. ಹೊಸ ಪಕ್ಷಕ್ಕೆ ಜನರೊಬ್ಬರು ನಂಬಿದ್ದಾರೆ. ಜನರ ಮ್ಯಾಂಡೇಟಿಗೆ ನಾವು ವಿರುದ್ಧ ಹೋಗಬಾರ್ದು. ಅವ್ರಿಗೆ ಸಹಕಾರ ಕೊಟ್ಟು ಅವ್ರ ಗೌರ್ಮೆಂಟ್ ಯಾವ ರೀತಿಯಲ್ಲಿ ನಡೆಸ್ತಾರೋ ಅವ್ರಿಗೆ ಕೊಟ್ಟರೆ, ಈಗ ಜನ ಏನೋ ಅವ್ರು ನಂಬಿದ್ದಾರೆ. ಎರಡೂ ಪಕ್ಷಗಳನ್ನ ಪಕ್ಕಿಗಿಟ್ಟು ಜನ ನಂಬಿ ಯುವಕರೆಲ್ಲರೂ ಹೆಣ್ಣುಮಕ್ಕಳು ಎಲ್ಲರೂ ಸೇರಿಕೊಂಡು ಒಂದು ದೊಡ್ಡ ಮ್ಯಾಂಡೇಟನ್ನು ಹೊಸ ಪಕ್ಷ ಶುರುವಾದಂಥ 2 ವರ್ಷಕ್ಕೆ ಅವ್ರು ಮಾಡಿದ್ದಂಥ 8 ಮೀಟಿಂಗ್ಗಳಿಗೆ ಜೋಸೆಫ್ ವಿಜಯ್ ಅನ್ನೋರು ನಮಗೇನೋ ಒಂದು ಮಾಡ್ತಾರೆ, ತಮಿಳುನಾಡು ಜನತೆಗೆ ಏನೋ ಒಂದು ಅನುಕೂಲತೆ ಮಾಡ್ತಾರೆ, ನಮಗೆಲ್ಲ ಅನುಕೂಲ ಆಗುತ್ತೆ, ಹೊಸ ಪಕ್ಷ ಬೇಕು, ಹೊಸ ಮುಖಗಳು ರಾಜಕೀಯಕ್ಕೆ ಬರಬೇಕಂತೇಳಿ ಒಂದು ಎಕ್ಸಸೈಸ್ ಏನು ನಡೆದಿತ್ತು, ಅದರಲ್ಲಿ ವಿಜಯ್ ಅವರು ಸಕ್ಸಸ್ ಆಗಿದ್ದಾರೆ. ಅಂಥ ಮ್ಯಾಂಡೇಟ್ ಬಂದಾಗ ನಾವು ಕೂಡ ಜನರ ಪರವಾಗಿ ನಿಂದಿರಬೇಕಂತೇಳಿ ರಾಹುಲ್ ಗಾಂಧಿ ಅವರು ಅವರಿಗೆ ಸಪೋರ್ಟನ್ನು ಕೊಟ್ಟು ತಿಂಗಳ ಹಂತಕ್ಕೆ ಸಂಪುಟ ವಿಸ್ತರಣೆ ಆಗುತ್ತೆ. ನನಗೆ ಸಂಪುಟ ವಿಸ್ತರಣೆ ಬಗ್ಗೆ ಅಷ್ಟು ನಾಲೆಡ್ಜ್. ಈಗ ತಾವೆಲ್ಲ ಭೇಟಿಯಾಗಿ ಬಂದಿಲ್ಲ ಸರ್? ಮತ್ತೆ ನಾನು ಡೆಲ್ಲಿಗೆ ಪ್ರತಿ ತಿಂಗಳು ಹೋಗ್ತಿರ್ತೀವಿ. ನಮ್ಮದು ಕಂಪ್ನಿಗಳಿದೆ, ನಮಗೂ ಕೆಲಸಗಳಿತ್ತು. ಅಲ್ಲಿ ಹೋದಾಗ ನಮ್ಮ ಸೀನಿಯರ್ ಲೀಡರ್ಸ್ನ, ಕುರ್ಜಿವಾಲ್ ಅವ್ರನ್ನ, ಖರ್ಗೆ ಸಾಹೇಬ್ರನ್ನ, ಇವ್ರನ್ನೆಲ್ಲ ಭೇಟಿ ಆಗೋದು. ಇವಾಗಿಂದೆಲ್ಲ ನಾನು MLA ಆಯ್ತು ಮುಂಚೆಯಿಂದ ಭೇಟಿ ಆಗ್ತೀನಿ. GSW ಜಿಂದಾಲ್ ಸ್ವಲ್ಪ ಕೂಡ ತೆರಿಗೆ ಬಾಯಿಗೊಳಿಸ್ತಾರೆ. ಕಾರ್ಮಿಕ ಸಚಿವರು ಕೂಡ ಇದ್ದಾರೆ. ಒಂದು ಸಣ್ಣ ಮನೆಯವರು ಯಾರು ಒಂದು 2,000 ರೂಪಾಯಿ ಬೋರ್ಡ್ ಹಾಕ್ತಾರೆ, ನೋಟಿಸ್ ಬೋರ್ಡ್ ಹಾಕ್ತಾರೆ. 60,000 ರೂಪಾಯಿ 1 ಲಕ್ಷ ಉಳಿಸ್ಕೊಂಡಿದ್ರು. ಬೋರ್ಡ್ ಹಾಕಿ 20 ಕೋಟಿ ಬಾಕಿ ಉಳಿಸ್ಕೊಂಡ್ರು. ಜಿಲ್ಲಾಡಳಿತ ಸುಮ್ಮನೆ ಇರುತ್ತೆ ಅಂದರೆ ಏನು? ಇಲ್ಲ, ಈಗ ಕೆಲವಷ್ಟು ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ಈ ಮೇಲಧಿಕಾರಿಗಳು ಚಿಕ್ಕವ್ರ ಮೇಲೆ ದಂಡಯಾತ್ರೆ ಮಾಡ್ತಾರೆ, ದೊಡ್ಡವ್ರ ತಂಟೆಗೆ ಹೋಗಲ್ಲ. ನೀವು ನೋಡಿರ್ಬೋದು, ಅದೇ ಆಗ್ತಿದೆ. ಅದು ಅನ್ಯಾಯ. ನಾವು ಕೂಡ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀವಿ. ದೊಡ್ಡವ್ರ ಮೇಲೆ ಏನೋ ಒಬ್ಬನೇ ಯಾವುದೋ ಸಣ್ಣ ಒಂದು ಬಂಡಿಯಲ್ಲಿ ಏನೋ ಮರಳು ತೊಗೊಂಬರ್ತಿದ್ರೆ ಅವ್ರನ್ನೆಲ್ಲ ಕೇಸ್ ಹಾಕಿ ಸೀಸ್ ಮಾಡ್ತಾರೆ. ಇವರು ಡ್ಯೂಟಿ. ಇದೇ ವಾರ್ಡಿನ ಸಿದ್ಧಾರ್ಥ್ ನಗರದಲ್ಲಿ 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಲಿಂಕ್ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೂ ಭೂಮಿ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಮೇಯರ್ ರಾಜೇಶ್ವರಿ, ಸಿರಿಗೇರಿ ಪನ್ನರಾಜ, ಹಿರೇಮಠ್, ಪ್ರಭಾಕರ್ ರೆಡ್ಡಿ, ಚಾನಲ್ ಶೇಖರ್, ವಿಜಯಲಕ್ಷ್ಮಿ, ಅಗರಿ ಹೊನ್ನರಪ್ಪ, ಪರಶುರಾಮುಡು, ಹೊನ್ನಪ್ಪ ಹಾಗೂ ವಾಸು ರೆಡ್ಡಿ ಭಾಗವಹಿಸಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ VTV ಬಳ್ಳಾರಿ.